ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 126ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಇವತ್ತು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡಿರುವಂತಹದ್ದು ಅದೇನಾಗಿದೆ, ನಿಜವಾದ ಕಾರ್ಯವಾಗಿದೆ. ಕರ್ತನು ನಮ್ಮ ಜೀವಿತದಲ್ಲಿ ರೋಗಗಳನ್ನ ಪರಿಹರಿಸಿ ಬಿಟ್ಟಿದ್ದಾರೆ. ಕರ್ತನು ನಮ್ಮ ಜೀವಿತದಲ್ಲಿರುವಂತಹ ಸಾಲಗಳನ್ನ ಮಾರ್ಪಡಿಸಿದ್ದಾರೆ. ಅದೆಲ್ಲವೂ ಏನಾಗಿದೆ, ನಿಜವಾಗಿರುವಂತಹ ಒಂದು ಕಾರ್ಯವಾಗಿದೆ. ನಾವು ನೆನೆಸ್ಬೇಕು, ಕರ್ತನೆ ನನ್ನ ಜೀವಿತದಲ್ಲಿ ಒಂದು ಕಾಲದಲ್ಲಿ ನಾನು ಸಾಲದ ಪರಿಸ್ಥಿತಿಯಲ್ಲಿದ್ದೆ, ಒಂದು ಸಮಯದಲ್ಲಿ ನಾನು ಏನಾಗಿದ್ದೆ, ರೋಗದ ಪರಿಸ್ಥಿತಿಯಲ್ಲಿ ನಾನು ನಡೆದು ಹೋಗ್ತಾ ಇದ್ದೆ. ಆ ಎಲ್ಲಾ ಪರಿಸ್ಥಿತಿಗಳಿಂದ ನನ್ನನ್ನು ನೀನು ಬಿಡುಗಡೆ ಮಾಡಿದ್ಯಾ ಸ್ವಾಮಿ. ಆದುದರಿಂದ ನಾನು ಇವತ್ತು ಸಂತೋಷಿಸುವವನಾಗಿದ್ದೇನೆ ದೇವರೇ ಎಂದು ಕರ್ತನಿಗೆ ನಾವೇನ್ ಮಾಡಬೇಕು, ಸಂತೋಷದಿಂದ ಸ್ತುತಿಗಳನ್ನ ಉಂಟು ಮಾಡಬೇಕು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ ಜನರು ಅವ್ರು ನಡೆದುಕೊಂಡು ಬರುವಾಗ ಕೆಂಪು ಸಮುದ್ರವನ್ನು ಆತನು ಏನ್ ಮಾಡಿದನು, ವಿಭಾಗ ಮಾಡಿದನು. ಹಾಗೆಯೇ ಅವ್ರ ಮುಂದೆ ನಡೆದುಕೊಂಡು ಬರುವಾಗ ಎರಿಕೋ ಕೋಟೆನ ಆತನು ಏನ್ ಮಾಡಿದನು, ತೆಗೆದಾಕಿದನು. ಹಾಗೆ ಅವ್ರು ಇನ್ನು ಮುಂದೆ ಬರುವಾಗ ಆತನು ಏನ್ ಮಾಡಿದನು, ಯೋರ್ದಾನ್ ನದಿಯನ್ನು ದಾಟಿಸಿದನು. ಅದೇ ಪ್ರಕಾರವೇ ಎಲ್ಲಾ ಸಂಗತಿಗಳು ಅದೇನಾಗಿದೆ, ನಿಜವಾದ ಕಾರ್ಯವಾಗಿವೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಆತನು ಕೆಂಪು ಸಮುದ್ರವನ್ನ ದಾಟಿಸಿದ್ದಾನೆ, ಎರಿಕೋ ಕೋಟೆನ ದಾಟಿಸಿದ್ದಾನೆ, ಯೋರ್ದಾನ್ ನದಿಯನ್ನ ದಾಟಿಸಿದ್ದಾನೆ. ಆ ಎಲ್ಲಾ ಪರಿಸ್ಥಿತಿಗಳು ಅದೇನಾಗಿದೆ, ನಿಜವಾಗಿದೆ. ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಒಂದೊಂದು ಮಹತ್ ಕಾರ್ಯಗಳು ಅವೇನಾಗಿವೆ, ನಿಜವಾಗಿವೆ. ಯಾವುದು ಅದೇನಾಗಿಲ್ಲ, ಸುಳ್ಳಾಗಿ ಹೋಗಲಿಲ್ಲ. ಯಾವುದು ಏನಾಗಲಿಲ್ಲ, ಬಿದ್ದು ಹೋಗಲಿಲ್ಲ. ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಮಹತ್ ಕಾರ್ಯಗಳು, ಒಂದೊಂದು ಮಹತ್ ಕಾರ್ಯಗಳು ಅದೇನಾಗಿದೆ, ನಿಜವಾದ ಕಾರ್ಯವಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ ನಿಂಗೆ ಸ್ತೋತ್ರ ಸ್ವಾಮಿ. ದೇವರೇ, ನೀನು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡಿದ್ದು ಅದು ನಿಜವಾಗಿದೆ ದೇವರೇ. ರೋಗ ಅನ್ನೋ ಪರಿಸ್ಥಿತಿ ಇದ್ದು ಅದು ನಿಜವಾಗಿದೆ ದೇವರೇ. ಸಾಲದಿಂದ ಬಿಡಿಸಿದ್ದು ಅದು ನಿಜವಾಗಿದೆ ದೇವರೇ. ಒಂದೊಂದು ಮಹತ್ ಕಾರ್ಯಗಳನ್ನು ನೋಡುವಾಗ ಅದು ದೊಡ್ಡ ಮಹತ್ ಕಾರ್ಯವಾಗಿದೆ ಅಪ್ಪ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತವೇ ದೇವರೇ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ನಿಜ ಕಾರ್ಯಗಳಿಗಾಗಿ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.